ಶಿರಸಿ ಮರಾಠಿಕೊಪ್ಪದಲ್ಲಿ ಧರೆ ಕುಸಿತದಿಂದ ಮನೆ ಕಳೆದುಕೊಂಡ ರಾಧಾನಾಯ್ಕ್ ಅವರ ಮನೆಗೆ ಶಾಸಕ ಭೀಮಣ್ಣ ನಾಯ್ಕ್, ಎಸಿ ಕುಮಾರಿ ಕಾವ್ಯರಾಣಿ ಇವರೊಂದಿಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ಸರ್ಕಾರದಿಂದ ನೀಡಲಾದ 1 ಲಕ್ಷ ರೂಪಾಯಿ ಪರಿಹಾರ ಹಾಗೂ ತಮ್ಮ ಕೈಯಿಂದಲೂ ಕೂಡ ಧನ ಸಹಾಯ ಮಾಡಿದರು. ನಂತರ ಅವರು ಮಾತನಾಡಿ, ನಿಮ್ಮ ಹಿಂದೆ ಸರ್ಕಾರ ಇದೆ, ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಮಳೆ ಮುಗಿಯುವವರೆಗೂ ಸ್ಥಳಾಂತರಗೊಳ್ಳಿ. ಮಳೆ ಮುಗಿದ ಮೇಲೆ ಸರ್ಕಾರದಿಂದ ಏನಾಗುತ್ತೋ ಅದನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಭಾರ ತಹಶೀಲ್ದಾರ್ ರಮೇಶ್ ಹೆಗಡೆ, ಪ್ರಭಾರ ಪೌರಾಯುಕ್ತರಾದ ಶಿವರಾಜ್, ನಗರಸಭಾ ಸದಸ್ಯರಾದ ಪ್ರದೀಪ್ ಶೆಟ್ಟಿ, ಪ್ರಮುಖರಾದ ನಾಗರಾಜ್ ಮುರುಡೇಶ್ವರ್, ಶ್ರೀಧರ್ ಮೊಗೇರ್, ಗಣೇಶ್ ದಾವಣಗೆರೆ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅನು ನಾಯ್ಕ್, ಹೊನ್ನಾವರ. ಹೇಳಿದೆ ತಹಸೀಲ್ದಾರಿ ಕಮಿಷನರ್ ಹೇಳಿದೆ ಮತ್ತೆ ಇಂಥದ್ದು ಮನೆ ಎಲ್ಲೆಲ್ಲಿ ಇದೆಯಲ್ಲ ಅಂತೇಳಿ ನೋಟ್ಸ್ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕೊಟ್ಟು ಮತ್ತೆ ಮನೆಯಿಂದ ಅಂತ ಇಲ್ಲ ಇನ್ನು ಮನೆ ರಿಟರ್ನಿಂಗ್ ವಾಲ್ ಸರ್, ಹೆವಿ ರಿಟರ್ನಿಂಗ್ ವಾಲ್ ಆಗ್ತದೆ ಸರ್. ಅದು ಬಿಟ್ಟು ಬೇರೆ ಏನು ಇಲ್ಲ ಸರ್. ಅವಾಗ ಸಣ್ಣದಿತ್ತು. ಹೌದು ದೇವಿಕೆರೆ ಮಣ್ಣೆಲ್ಲ ತುಂಬಿದಾಗ ಒಂದು 6 ಫೀಟ್ ಲೆಕ್ಕ ಗಟ್ಟಾಗಿತ್ತು, 2 ಫೀಟ್. ಅವಾಗ ಏನಾಯ್ತು, ಗಟ್ರ ಸೀದಾ ಹೊಡೆಗೆ ಅಂದ್ರೆ ನಮ್ಮನೆ ಸೈಡೆ ಹೊಡೆದು ನಾವು ಕೇಳಿದ್ವಿ ಗಟ್ರ ಹಾಕಿ ಇಲ್ಲ, ಇದು ಟೆಂಪ್ರವರಿ ಅಂತ ಹೇಳಿದ್ರು. ಟೆಂಪ್ರವರಿ ಅಂತೇಳಿ ಅದೇ ಪರ್ಮನೆಂಟ್ ಮೊನ್ನೆ ನಾವು ತುಂಬ ನೋಡಿದ್ದೇವೆ. ನಾವು ಬಟ್ ಇಂಥದ್ದು ರೇಟ್ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇಂಥ ಒಂದು ಸಂದರ್ಭ ನೋಡುವಂಥದ್ದು ಭಾಳ ವಿಚಾರ ಇದೆ. ನಾವು ಮೊನ್ನೆಯೂ ಕೂಡ ಭಾಳಷ್ಟು ಮಳೆಯ ದಿವಸ ನಾವು ಈ ಭಾಗದಲ್ಲಿ ನಾವು ತಹಸೀಲ್ದಾರರು, ಕಮಿಷನರು, ನಮ್ಮ ಕೌನ್ಸಿಲ್ ಪ್ರದೀಪ್, ಈಗ ಅನೇಕ ಮುಖಂಡರೆಲ್ಲ ಸೇರಿ ಎಲ್ಲ ಭಾಗದಲ್ಲಿ ಕೂಡ ನಾವು ವಿಚಾರ ಮಾಡಿದ್ದೀವಿ. ಅವ್ರ ಬದುಕಿಗಾಗಿ ಮನೆ ಕಟ್ಕೊಂಡಿರುವಂಥದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಗುಡ್ಡದ ಅಂಚಿನಲ್ಲಿ ಎಲ್ಲ ಕಟ್ಕೊಂಡಿದ್ದಾರೆ. ಈಗ ಧಾರಾಕಾರ ಮಳೆ ಬಿದ್ದಿರುವಂಥದ್ದು ಅವರು ಕೂಡ ಮನೆ ಕಟ್ಟುವಾಗ ಸ್ವಲ್ಪ ಗಾಡಿಯನ್ನು ಇದನ್ನು ಗುಡ್ಡವನ್ನು ಕಟ್ ಮಾಡೋದು ಅದು ಹಂತವಾಗಿ ಸುತ್ತ ಸ್ಲೈಡಿಂಗ್ ಅಂತ ಹೋಗ್ತಾ ಇದ್ದೀವಿ. ಅದು ಅನೇಕ ಸಮಸ್ಯೆಗಳು ಇರ್ತಕ್ಕಂಥ ಭೂಮಿಯಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಈಗ ಇವತ್ತು ಮನೆ ಇವತ್ತು ಫಸ್ಟ್ ಇಯರು ಬಂದಿದ್ವಿ, ಇವತ್ತು ಬಂದು ಮನೆಯನ್ನು ಕೂಡ ಬಂದು ನೋಡ್ಕೊಂಡು ಹೋಗಿ ನಾವು ಈ ಮನೆ ಇವತ್ತೇನು ಜಡ್ತಾರ ಇದು ನಮ್ಮ ವೈಯಕ್ತಿಕವಾಗಿ ಬಳಸ್ತೀವಿ. ಒಟ್ಟಿನಲ್ಲಿ ನಿಮ್ಗೆ ಏನಾದ್ರು ಬೇರೆ ಜಾಗ ಇದ್ದರೆ ಅಲ್ಲಿ ಸುತ್ತ ಆಗೋದು ಒಳ್ಳೆಯದು. ಅದು ಈ ಥರ ಅಂಚೆಯಲ್ಲಿ ಇದ್ದದ್ದು ಇವರೊಂದೇ ಅಂತಲ್ಲ, ಎಲ್ಲರೂ ಆ ಥರ ಸುತ್ತ ಆದರೆ ಒಳ್ಳೆಯದು.